ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ ಮೇ ತಿಂಗಳಲ್ಲಿ ಸಿಂಹ ರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ಸಿಂಹ ರಾಶಿಯವರಿಗೆ ಸಾಕಷ್ಟು ಚಾನೆಲ್ಗಳಲ್ಲಿ ಎದುರಿಸಿದ್ದಾರೆ ಅಷ್ಟಮ ಶನಿ ನಡೀತಿದೆ ಅಂತ ಹೇಳಿ. ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಜನ್ಮ ಶನಿ, ಲಗ್ನ ಶನಿ, ಈ ಶನೇಶ್ವರನಿಂದ ನಾವು ಲಾಭವನ್ನ ಪಡ್ಕೊಳ್ತೀವ ಅಥವಾ ದುಃಖವನ್ನ ಪಡ್ಕೊಳ್ತೀವ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಶನಿ ಮಹಾರಾಜ ಒಬ್ಬನೇ ನಮಗೆ ಶಿಕ್ಷಕನಾಗಿ ವರ್ತಿಸೋಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ದಂಡಾಧಿಕಾರಿ ಅಂತ ಕರಿತೀವಿ ನಾವು ಅವನನ್ನ. ದಂಡನೆಯನ್ನ ಕೊಡೋದಿಕ್ಕೆ ಅಥವಾ ನಮ್ಗೆ ಶಿಕ್ಷೆಯನ್ನ ಕೊಡೋದಿಕ್ಕೆ ಏಕೈಕ ಅಧಿಕಾರಿ ಇರೋದು ಶನಿ ಮಹಾರಾಜನಿಗೆ ಮಾತ್ರ. ಅಂತಹ ಶನಿ ಮಹಾರಾಜ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ, ಅಂದ್ರೆ ಗುರುವಿನ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಚಿಂತೆ ಬೇಡ. ನಿಮ್ಮ ದೇಹವನ್ನ, ಬಾಡಿಯನ್ನ ಯಾವ ರೀತಿ ತಗ್ಗಿಸ್ಬೇಕು, ಯಾವ ರೀತಿ ನಾನು ವ್ಯಾಯಾಮವನ್ನ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ನನ್ನ ದೇಹದ ಒಂದು ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳೋದಕ್ಕೋಸ್ಕರನೇ ಶನಿ ಮಹಾರಾಜ 8ನೇ ಮನೆಯಲ್ಲಿ ಕುಳಿತಿದ್ದಾನೆ. ಖಂಡಿತ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ. ಜೊತೆಗೆ ಆರೋಗ್ಯವನ್ನ ಸುಧಾರಿಸುವಂತಹ ಅವಕಾಶನೂ ಕೂಡ ಶನಿ ಮಹಾರಾಜರು ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನಿಮಗೆ ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಆಗ್ತಿಲ್ಲಪ್ಪ, ನಾವ್ ಏನೋ ಒಂದು ಕೆಲಸ ಮಾಡಕ್ ಕೊಟ್ಟಿದ್ದೀನಿ, ಏನೋ ಒಂದು ಪ್ರಮೋಷನ್ ಲಿಸ್ಟ್ ಅಲ್ಲಿ ಇದ್ದೀನಿ, ಯಾವುದೋ ಒಂದು ಕೆಲಸ ಮಾಡಬೇಕು, ಇದು ಯಾವುದು ಕೂಡ ನನ್ಗೆ ಆಗ್ತಾ ಇಲ್ಲ, ಅಡೆತಡೆಗಳಾಗ್ತಾ ಇದೆ ಅಂದುಕೊಳ್ಳುವಂತಹ ಸಿಂಹ ರಾಶಿಯವರಿಗೆ ಖಂಡಿತ ಈ ಒಂದು ಮೇ ತಿಂಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇಲ್ಲದೆ ನಿವಾರಣೆ ಆಗುವಂತಹ ಅವಕಾಶ ರವಿಯಿಂದ ಸಾಧ್ಯ. ಯಾಕೆಂದ್ರೆ ನಿಮ್ಮ ರಾಶಾಧಿಪತಿಯಾದಂತಹ ರವಿ ದಶಮ ಸ್ಥಾನದಲ್ಲಿ ಬರೋದ್ರಿಂದ, ಅಂದ್ರೆ 10ನೇ ಮನೆಯಲ್ಲಿ ಕುಳಿತುಕೊಳ್ಳೋದ್ರಿಂದ, ಅಲ್ಲಿ ರವಿ ಬುಧಾದಿತ್ಯ ಯೋಗ ಕೂಡ ನಡೀತಾ ಇರೋದ್ರಿಂದ ನೀವು ಏನು ಪ್ಲೇಸ್ಮೆಂಟ್ ಮಾಡ್ತಾ ಇದ್ರೋ, ನೀವೇನು ಅನ್ಕೊಳ್ತಿದ್ರೋ ಅವೆಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಹೋಗುತ್ತೆ ಸಿಂಹ ರಾಶಿಯವರಿಗೆ. ನೋಡಿ, ಸಿಂಹ ರಾಶಿಯನ್ನು ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ಕಾಡಿನ ರಾಜ ಅಂತ ಹೇಳ್ತೀವಿ. ಸಿಂಹ ಹಸಿದಷ್ಟು ಹುಲ್ಲನ್ನ ತಿನ್ನಲ್ಲ, ಅದು ಏನ್ ತಿನ್ಬೇಕೋ ಅದನ್ನೇ ತಿನ್ನೋದು. ಅದಕ್ಕೆ ಒಳ್ಳೆಯ ಆಹಾರ, ಒಳ್ಳೆ ಫುಡ್ಡು, ನಮ್ಗೆ ಇಂಥ ಊಟನೇ ಬೇಕು, ಇಂಥ ತಿಂಡಿನೇ ಬೇಕು ಅಂದ್ರೆ ಒಂದು ಊಟದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತಹ ಮತ್ತು ರುಚಿಯಾದ ಊಟವನ್ನ ಸವಿಯುವಂತಹ ಒಂದು ಗ್ರಹ ಏನಾರ ಇದ್ರೆ ಅದು ಸಿಂಹ ರಾಶಿಯವರೆಗೂ ಮಾತ್ರ. ಯಾಕೆಂದ್ರೆ ಸಿಂಹ ರಾಶಿಯ ಅಧಿಪತಿ ರವಿ, ಸೂರ್ಯನಿಲ್ಲದೆ ಯಾವುದೂ ಸಾಧ್ಯ ಇಲ್ಲ. ನೋಡಿ, ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದು ಸಕಲ ಜೀವಿಗಳು ಎದ್ದು ಕೆಲಸ ಕಾರ್ಯಗಳು ಶುರು ಆಗ್ಬೇಕು ಅಂತ ಅಂದ್ರೆ ಆ ಒಂದು ರವಿಯಿಂದ ಮಾತ್ರ ಸಾಧ್ಯ. ಬೆಳಿಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಕೂಡ ಎಲ್ಲ ಕೆಲಸ ಕಾರ್ಯಗಳು ಶುರು ಆಗೋದು. ಅದೇ ರೀತಿ ಬೆಳಿಗ್ಗೆ ಬಿಸಿಯಾದಂತಹ ಒಂದು ಸೂರ್ಯ ಸಂಜೆ ತಣ್ಣಗಾದ ಮೇಲೆ ತನ್ನ ಮನೆಯನ್ನ ಸೇರ್ತಾನೆ, ಆಗ ಚಂದ್ರ ಅಧಿಪತಿ ಆಗ್ತಾನೆ. ಈ ರವಿ ಮತ್ತೆ ಚಂದ್ರ ಇಲ್ಲದೆ ಪ್ರಪಂಚದಲ್ಲಿ ಏನು ಇರೋದಕ್ಕೂ ಸಾಧ್ಯನೇ ಇಲ್ಲ. ಅವತ್ತೇ ರವಿಚಂದ್ರ ಯಾವತ್ತಿರಲ್ಲ ಅವತ್ತು ಪ್ರಪಂಚ ಮುಳುಗ್ತು ಅಂತಾನೆ ಅರ್ಥ. ಹಾಗಾಗಿ ಬೆಳಗ್ಗೆ ಸೂರ್ಯ ಆಗ್ತಾನೆ, ಸಂಜೆ ಆದ್ಮೇಲೆ ಚಂದ್ರ ಪ್ರಕಾಶಮಾನವಾಗಿ ಬರೋದ್ರಿಂದ ತಂದೆ ತನ್ನ ಕೆಲಸ ಕಾರ್ಯಗಳನ್ನ ಬೆಳಿಗ್ಗೆ ಮುಗಿಸಿ ತನ್ನ ಮನೆಗೆ ವಾಪಸ್ ಹಾಕ್ಬೇಕಾರೆ ತಂದೆಗಿರುವಂತಹ ಘನತೆ ಗೌರವಗಳು, ಗಾಂಭೀರ್ಯಗಳು, ಅಂತಹ ಒಂದು ಗಾಂಭೀರ್ಯತೆನ ಹೊಂದಿರುವಂತಹ ಸಿಂಹ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಯಾವುದೇ ಕೆಲಸ ಕೊಡಿ ಅಚ್ಚುಕಟ್ಟನ್ನ ಮಾಡುವಂತಹ ಒಂದು ವ್ಯಕ್ತಿತ್ವ. ಇಂಥ ಒಂದು ಬಿಸ್ನೆಸ್ ಯಾವುದೋ ಒಂದು ಕೊಡಿ ಅವರಿಗೆ, ಅವನ ಕೈಯಲ್ಲಿ ಎಷ್ಟು ಶಿಸ್ತು, ಎಷ್ಟು ಸಂಯಮ, ಆ ಒಂದು ಅಂದ್ರೆ ಆ ಚೌಕದಲ್ಲಿ ಬದುಕುವಂತಹ ಒಂದು ಸಿಸ್ಟಮ್, ಆ ಬದ್ಧತೆ ಎಲ್ಲವೂ ಸೂಪರ್. ಆದ್ರೆ ಒಂದೇ ಸಿಂಹರಾಶಿಯವ್ರಿಗೆ ಏನು ಅಂತಂದ್ರೆ ತುಂಬಾ ಸೆಲ್ಫಿಶ್, ನೀವು ಸ್ವಾರ್ಥಿಗಳು. ಯಾಕೆಂದ್ರೆ ನಿಮಗೆ ನೀವು ಯಾರನ್ನೂ ಬಿಟ್ಕೊಡಲ್ಲ. ಫಸ್ಟ್ ಮೊದಲು ನಿಮಗೆ ಆದ್ಯತೆ. ಕರೆಕ್ಟ್. ಅದು ಯಾವಾಗಲೂ ನಾವು ನಮಗೆ ಫಸ್ಟ್ ಆದ್ಯತೆ ಕೊಟ್ಟಾಗ್ಲೇ ನಾವು ಬೆಳೆಯೋಕ್ಕಾಗೋದು. ಯಾಕೆಂದ್ರೆ ನಾವೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಮತ್ತೊಬ್ಬರನ್ನ ಹೇಗೆ ಬೆಳೆಸೋಕ್ ಸಾಧ್ಯ ಅಲ್ವಾ? ಹಾಗಾಗಿ ನಾನು ಚೆನ್ನಾಗಿದ್ರೆ ಮಾತ್ರ ಮಿಕ್ಕಿದವ್ರನ್ನೆಲ್ಲ ಚೆನ್ನಾಗಿರೋಕ್ ಸಾಧ್ಯ ಅನ್ನೋದನ್ನ ಏಕೈಕ ಅಧಿಪತಿಯಾಗಿರುವಂತಹ ನಮ್ಮ ಸೂರ್ಯದೇವ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಂತಹ ಅಧಿಪತಿಯಾದಂತಹ ಸಿಂಹರಾಶಿಯವರಿಗೆ ನಿಮ್ಮ ರಾಶಾಧಿಪತಿಯಾದಂತಹ ರವಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ, ಜೊತೆಗೆ ಲಾಭಾಧಿಪತಿಯಾದಂತಹ ಬುಧನೂ ಕೂಡ ರವಿ ಬುಧಾದಿತ್ಯ ಹೋಗ ನಡೀತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಲ್ಲದೆ ಯಶಸ್ಸನ್ನ ನೋಡುವಂತಹ ಸಂಯಮ ಈ ಒಂದು ಸಿಂಹ ರಾಶಿಯವರಿಗೆ ಮೇ ತಿಂಗಳಲ್ಲಿ ಇದೆ ಅಂತ ಹೇಳ್ತಾ ಹೋಗ್ಬೋದು. ನೋಡಿ, ಆದಷ್ಟು ಲಾಭವನ್ನ ತಂದ್ಕೊಡೋದು ಸಿಂಹ ರಾಶಿಯವರಿಗೆ. ಯಾಕಂದ್ರೆ 2ನೇ ಮನೆ ಅಧಿಪತಿನೂ ಬುಧ ಆಗಿರ್ತಾನೆ, ಏಕದಶ ಸ್ಥಾನದಲ್ಲಿರುವಂತಹ ಬುಧನೂ ಕೂಡ ನಿಮ್ಗೆ ಅವನೇ ಆಗಿರ್ತಾನೆ. ಅಂದ್ರೆ ಲಾಭದಶಾಧಿಪತಿನೂ ಅವನೇ, ಧನಸನಾಧಿಪತಿನೂ ಅವನೇ ಆಗಿರೋದ್ರಿಂದ
ಬುಧ ಇಸ್ ಎ ಮರ್ಕ್ಯೂರಿ ಇಸ್ ಎ ಪವರ್ಫುಲ್ ಅಂತ ನಿಮ್ಗೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಎರಡೂ ಗ್ರಹಗಳು ಅಂದ್ರೆ 11ನೇ ಏಕದಶ ಸ್ಥಾನದಲ್ಲಿರುವಂತಹ ಅಧಿಪತಿನೂ ಬುಧ, ಧನಸ್ಥಾನಾಧಿಪತಿಯಾಗಿರುವಂತಹ ಬುಧನೂ ಕೂಡ ಅವನೇ ಆಗಿರೋದ್ರಿಂದ ದಶಮ ಸ್ಥಾನದಲ್ಲಿ ಪ್ರವೇಶ ಆಗೋದ್ರಿಂದ ನೀವು ಅನ್ಕೊಂಡಂತಹ ಕೆಲಸಗಳಲ್ಲಿ ಯಶಸ್ಸು, ನೋವು, ಈ ಇತ್ತೀಚೆಗೆ ನೋವುಗಳು ನೋಡ್ತಾ ಇದ್ರಿ, ಅನ್ಕೊಂಡಂತಹ ಕೆಲಸಗಳು ಆಗ್ತಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ಈ ಬುಧ ನಿಮ್ಗೆ ಖುಷಿಯನ್ನ ತಂದ್ಕೊಡ್ತಾನೆ. ಅದೇ ರೀತಿ ರವಿ ಕೂಡ ನಿಮ್ಮ ಮನಸ್ಸಿನ ಒಂದು ಖುಷಿಯನ್ನ ಹೆಚ್ಚು ಮಾಡುವಂತಹ ಒಂದು ಗ್ರಹ ಆಗಿರೋದ್ರಿಂದ ಆದಷ್ಟು ನೀವು ಸೂರ್ಯದೇವನ ಪ್ರಾರ್ಥನೆ ಮಾಡೋದು, ಪ್ರತಿ ಭಾನುವಾರ ಸೂರ್ಯನ ಹೋಗಿ ನಮಸ್ಕಾರ ಮಾಡುವಂಥದ್ದು ಅಥವಾ ನವಗ್ರಹಗಳನ್ನ ದರ್ಶನ ಬರುವಂತಹ ಒಂದು ಪ್ರತೀತಿ ಇಟ್ಕೊಂಡ್ಬಿಡಿ. ಯಾಕೆಂದ್ರೆ ರಾಶಾಧಿಪತಿಯಾದಂತಹ ರವಿ ನಿಮಗೆ ದಶಮ ಸ್ಥಾನದಲ್ಲಿ ಬಂದಿದ್ದಾನೆ ಅಂತ ಅಂದ್ರೆ ನಿಮ್ಮ ಸರ್ಕಾರಿ ಉದ್ಯೋಗಗಳಲ್ಲಿ ಒಂದು ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಜೊತೆಗೆ 11ನೇ ಮನೆ ಬುಧ ಲಾಭದಲ್ಲಿ ಇದ್ದಾನೆ ಅಂತಂದ್ರೆ ಯಾವುದೋ ಅನ್ಕೊಂಡಂತಹ ಒಂದು ದುಡ್ಡು ನಿಮ್ ಕೈಗೆ ಬಂದು ಸೇರುತ್ತೆ. ಇದರಲ್ಲಿ ನೀವು ಏನ್ ಕೆಲಸ ಮಾಡ್ಬೇಕು ಅಂತ ಹೊರಟಿದಿರೋ ಅದಕ್ಕೆ ಇದು ಅವಕಾಶ ಕೊಡ್ತಾ ಹೋಗುತ್ತೆ. ಹಾಗಾಗಿ ಬುಧ ಲಕ್ಷ್ಮೀನಾರಾಯಣ ಯೋಗ ನಿಮ್ಗೆ ನಡೀತಿರೋದು, ಜೊತೆಗೆ ತಿರುಪತಿನ ಜಾಸ್ತಿ ಪ್ರಾರ್ಥನೆ ಮಾಡುವಂಥದ್ದು. ಗುರುವಾರ ದಿನ ನಿಮ್ ಕೈಯಲ್ಲಾದ್ರೆ ವೆಂಕಟೇಶ್ವರ ದರ್ಶನ ಮಾಡಿ ಅಥವಾ ತಿರುಪತಿಗೆ ಗುರುವಾರ ದಿನ ಹುಣ್ಣಿಮೆ ದಿನ ದರ್ಶನ ಮಾಡೋದ್ರಿಂದ ತುಂಬಾ ಲಾಭಗಳನ್ನ ನೋಡ್ತಾ ಹೋಗ್ತೀರಿ. ಯಾಕೆಂದ್ರೆ ಬುಧ ಲಕ್ಷ್ಮೀನಾರಾಯಣ ಇದ್ದಂಗೆ, ಸಾಕ್ಷಾತ್ ನಾರಾಯಣನೇ ನೀವು ದರ್ಶನ ಮಾಡ್ಬೇಕು ಅಂತ ಅಂದ್ರೆ ನೀವು ತಿರುಪತಿಲಿ ಹೋಗಿ ಗುರುವಾರ ದಿನ ಭೇಟಿ ಮಾಡ್ತಾ ಬನ್ನಿ. ನಿಮ್ಮ 11ನೇ ಮನೆ ಏಕದಶ ಸ್ಥಾನ ಮತ್ತು ಧನಸ್ಥಾನ ಎರಡನ್ನೂ ಆಕ್ಟಿವ್ ಮಾಡ್ಕೊಂಡಾಗ ನಿಮ್ಮ ಒಂದು ಹಣದ ಒಂದು ಸಂಪತ್ತಿನ ಅಭಿವೃದ್ಧಿನ ನೀವು ನೋಡ್ತಾ ಹೋಗ್ಬೋದು ಸಿಂಹರಾಶಿಯವರು. ಯಾಕೆಂತಂದ್ರೆ ಸಿಂಹರಾಶಿಯವರು ಒಬ್ರಿಗೇನೆ 2 ಗ್ರಹಗಳು ಸಿಗೋದಕ್ಕೆ ಸಾಧ್ಯ ಆಗಿರೋದ್ರಿಂದ ನಿಮಗೆ ಲಕ್ಷ್ಮೀನಾರಾಯಣ ಯೋಗವೂ ಕೂಡ ಪ್ರಾಪ್ತಿ ಆಗೋದ್ರಿಂದ ಆದಷ್ಟು ನೀವು ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ದರ್ಶನವನ್ನ ಮಾಡುವಂಥದ್ದು, ತಿರುಪತಿಯನ್ನ ದರ್ಶನ ಮಾಡುವಂಥದ್ದನ್ನ ಮಾಡ್ತಾ ಬರಬೇಕಾಗತ್ತೆ. ಜೊತೆಗೆ ನವಗ್ರಹ ಟೆಂಪಲ್ ಕುಂಭಕೋಣಮಲ್ಲೂ ಕೂಡ ಬುಧನ ಟೆಂಪಲ್ ಇರೋದ್ರಿಂದ ಆ ಬುಧನ ಟೆಂಪಲ್ ಕೂಡ ದರ್ಶನ ಮಾಡೋದ್ರಿಂದ ನೀವು ಅನ್ಕೊಂಡಂತಹ ಕೆಲಸಗಳಲ್ಲಿ ಅಷ್ಟೈಶ್ವರ್ಯವನ್ನು ಸಾಧನೆ ಮಾಡೋದಕ್ಕೆ ಯಶಸ್ಸನ್ನ ಈ ಗ್ರಹಗಳು ಕೊಡ್ತಾರಿಂದ ಅಂತಹ ಗ್ರಹಗಳನ್ನೇ ನೀವು ಆರಾಧಿಸಬೇಕಾಗತ್ತೆ, ಪೂಜಿಸಬೇಕಾಗತ್ತೆ. ಹಾಗಾಗಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಸಿಂಹರಾಶಿಯವರಿಗೆ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.